ಅಯ್ಯೋ ನಾನು ತಗೊಂಡೇ ಇಲ್ವಲ್ಲ ಗೆಜ್ಜೆನ, ಈಗ ಏನ್ ಹೇಳಿ? ಅಯ್ಯೋ ಅತ್ತೆ, ಪ್ರಿಯಾ ಅವರು ಆ ಜನ ಗೆಜ್ಜೆ ಹಾಕೊಂಡ್ ಭರತನಾಟ್ಯ ಮಾಡ್ಬೇಕಾ? ಇಲ್ಲ ತಾನೆ. ಗೆಜ್ಜೆ ಸಿಂಪಲ್ ಆಗಿ ಸೌಂಡ್ ಮಾಡದೇ ಇರೋದೇ ಚಂದ. ಬಾವಾ, ನೀವ್ ಅದೇ ತರ ತಾನೇ ತಗೊಂಡಿರೋದು? ಇನ್ನು ಪ್ರಿಯಾನು ಒಳ್ಳೆ ಹುಡುಗಿ, ಅವಳು ಬೇಜಾರ್ ಮಾಡ್ಕೊಳ್ಳಲ್ಲ. ನಾಳೆ ಮಾಧವ ಪ್ರಿಯ ಫೋಟೋ ತೆಗೆಸ್ಕೊಳ್ಳುವಾಗ ನೀನು ಕೇಶವನು ಫೋಟೋ ತೆಗೆಸ್ಕೊಳ್ಳಿ. ಹೌದು, ನಾನು ಈಗ್ಲೇ ಹೋಗಿ ಈ ವಿಷಯ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಅಯ್ಯೋ ಅತ್ತೆ ಅತ್ತೆ, ಏನೇ ನಿಮ್ಗೆ ಹೇಳ ನಾನು ದೊಡ್ಡ ತಪ್ಪು ಮಾಡ್ದೆ. ಯಾಕೆ? ಮಾವಂಗ್ ಮೊದ್ಲೇ ಫೋಟೋ ಶೂಟ್ ಇಷ್ಟ ಇಲ್ಲ, ಅದ್ರ ಮಧ್ಯೆ ಹೇಗೋ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ ಅಂದ್ರೆ ಅಷ್ಟೇ ಕತೆ. ಏನಾಗತ್ತೆ? ಅವ್ರು ಏನು ಹೇಳಲ್ಲ, ನೋಡ್ತಾ ಇರು, ಅವರು ಒಪ್ಕೋತಾರೆ. ಬೇಡ ಬಿಡಿ ಅತ್ತೆ. ಹೇಯ್ ಸಾಕು, ಸುಮ್ನೆ ಇರೆ, ಏನು ಆಗಲ್ಲ. ನಿಮ್ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನ್ ಮಾತುಗೊಂಚೂರು ಮರ್ಯಾದೆನೇ ಇಲ್ಲ ನಿನ್ನ ಹತ್ರ. ಅತ್ತೆ ಮತ್ತೇನೇ ನಿಂದು? ಅತ್ತೆ, ಬಾವ ಮತ್ತೆ ಪ್ರಿಯಾ ಅವ್ರ ಜೊತೆ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ. ಅದ್ರ ಜೊತೆ ವಲ್ಲಭ ಅಮೂಲ್ಯನು ಜೊತೆಗಿರ್ಲಿ ಅಲ್ವಾ? ಅವ್ರದ್ದು ಫೋಟೋ ಶೂಟ್ ಮಾಡ್ಸೋಣವಾ? ಚೆನ್ನಾಗಿರುತ್ತಲ್ವಾ ಅತ್ತೆ? ಅಯ್ಯೋ ಹೌದಲ್ವಾ, ನನಗಿದ್ ಹೊಳಿಲೇ ಇಲ್ಲ ನೋಡು. ಮುದ್ದು ಕಣೆ ನೀನು, ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯ. ನನ್ ಬಂಗಾರಿ. ಸರಿ, ಅವ್ರನ್ನು ಕರ್ಕೊಂಡೋಗಿ ಫೋಟೋ ತೆಗ್ಸೋಣ. ನಾನು ಈಗ್ಲೇ ಹೋಗಿ ಈ ವಿಷಯ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ, ಸರಿನಾ? ಇದೊಂದು ಮಾಡೋಣ. ಕ್ಯಾಂಡಿಡ್ ಆಗಿದೆ. ಈ ಮೀನಾ ಎಲ್ಲೇ? ಪ್ರಿಯಾ ರೆಡಿ ಆದ್ಲೇನೆ? ಹಾ ಅತ್ತೆ, ರೆಡಿ ಆಗಿದ್ದಾರೆ. ರಕ್ಷಾ ಕರ್ಕೊಂಡ್ ಬರ್ತಿದ್ದಾಳೆ. ರಾಮ, ಇನ್ನು ಎಷ್ಟೊತ್ತೋ ಏನೋ. ಅಣ್ಣ ಅದಕ್ಕೇನೆ ರೆಡಿ ಆಗಿದ್ದಾರೆ ಅಂದ್ಮೇಲೆ ಮಾಧವಣ್ಣ ಬರೀ ಶರ್ಟು ಪ್ಯಾಂಟ್ ಹಾಕೋಬೇಕು, ಇನ್ನೂ ರೆಡಿ ಆಗಿಲ್ವಾ? ನೋಡು. ಕೇಶವಣ್ಣ, ಮಾಧವಣ್ಣಂಗೆ ನಾವು ನಿನ್ನೆ ಬಟ್ಟೆ ಸೆಲೆಕ್ಟ್ ಮಾಡಿದ್ದೆ ಒಂದು, ಅವನ್ ಹಾಕೊಂಡ್ಬರ್ತಿರೋದೇ ಒಂದು. ಏನ್ ನಡೀತಾ ಇದೆ ಇದು? ಫ್ಯಾಮಿಲಿ ಅಂದ್ರೆ ಇದು ಸೂಪರ್ ಫ್ಯಾಮಿಲಿ. ಆಹಾ, ನಮ್ಮಮ್ಮ ವಲ್ಲಭ ಯಾವಾಗ್ಲೂ ಹೀಗೆ ಇದ್ಬಿಟ್ರೆ. ಗಿರ್ಜಾ, ಬೇಗ ಹತ್ತಿ. ಮಾಧವ, ಪ್ರಿಯಾ ಹೋದ್ಲಾ? ಕ್ಷೇಮವಾಗಿ ಹೋಗ್ತಾಳೆ ತಾನೆ? ಹಾಪ, ಅವ್ರು ಹೋಗ್ತಿರೋ ಆಟೋದವ್ರಿಗೆ ನೀವು ಪರಿಚಯ ಅಂತೆ, ಅದಕ್ಕೆ ಹುಷಾರ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಸರಿ, ಬೇಗ ಹತ್ತಿ. ಅಪ್ಪ, ಅದು ನೀವೆಲ್ರೂ ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ಯಾಕೋ? ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಏನ್ ಕೆಲ್ಸ? ಅದು ಅದು ಮಾಧವಣ್ಣ, ಏನ್ ಕೆಲ್ಸನೋ? ಆಫೀಸ್ಗೆ ಇವತ್ತು ರಜಾ ಹಾಕಿದ್ಯಾ ತಾನೆ, ಮತ್ತೇನ್ ಕೆಲ್ಸ? ಈ ಮಾಧವ, ಏನು ವಿಷಯ? ಏನಾದ್ರೂ ಸಮಸ್ಯೆನಾ? ಅದೇನಿದ್ರು ಹೇಳ್ ಮಾಧವ. ಅಣ್ಣ, ನಿನಗೆ ಏನು ಹೇಳ್ದೆ ನಿಂತಿದ್ರೆ ನಮ್ಗೆಲ್ಲ ಟೆನ್ಷನ್ ಆಗುತ್ತೆ. ಅದೇನು ಅಂತ ಹೇಳು. ಅದು ಆಗ್ಲೇ ಫೋಟೋಗ್ರಾಫರು ನಿಮ್ ಹುಡುಗಿಗೆ ಏನಾದ್ರು ಗಿಫ್ಟ್ ಕೊಡೋದಿದ್ರೆ ಕೊಡಿ ಅಂತಂದ್ರು. ಬಟ್ ನಾನೇನು ಗಿಫ್ಟ್ ತಂದಿರ್ಲಿಲ್ವಲ್ಲ ಪ್ರಿಯಾ ಅವ್ರಿಗೆ, ಅದಕ್ಕೆ ಗಿಲ್ಟ್ ಆಯ್ತು. ಈಗ ಅವ್ರಿಗೇನಾದ್ರೂ ಗಿಫ್ಟ್ ತಗೋಬೇಕು ಅನ್ನಿಸ್ತಾ ಇದೆ. ನಾನು ತಗೊಂಡ್ ಮನೆಗೆ ಬರ್ತೀನಿ, ನೀವೆಲ್ಲ ಹೋಗಿರಿ. ಆಹಾ ಬಾವ, ಎಷ್ಟು ಒಳ್ಳೆ ಗಂಡ ಆಗ್ತೀರಾ ಗೊತ್ತಾ ನೀವು? ಪ್ರಿಯಾ ಅವ್ರಂತೂ ಲಕ್ಕಿ ಬಿಡಿ. ಈ ಕೇಶವ ನೋಡು,
ಬಾವ ಮದ್ವೆಗ್ ಮುಂಚೆನೆ ಮದ್ವೆ ಆಗೋ ಹುಡ್ಗಿಗೆ ಗಿಫ್ಟ್ ಕೊಡಿಸ್ತಾ ಇದಾರೆ. ನೀನು ಇದ್ಯಾ, ನನ್ಗೇನಾದ್ರೂ ಒಂದಾದ್ರೂ ಕೊಡ್ಸಿದ್ಯೇನೋ? ಏಯ್ ಪರ್ಸ್ ಕೊಡ್ಸಿದ್ನಲ್ಲ ನಿಂಗೆ. ಏನು ಪರ್ಸೆಲ್ಲ ಕೊಡ್ಸಿದ್ಯಾ? ಯಾವಾಗ್ಲೂ ಯಾವಾಗ್ಲೂ ಪರ್ಸ್ ಕೊಡ್ಸಿದ್ ನೀನು? ಅದು ಅದು ಮೀನಾನಾಥ ಆಗಿದ್ದಾಗ. ಮೀನಾನಾಥ ಅಂದ್ರೆ ಅದೇ ನಮ್ಮ ಅಂಗಡಿಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಾರಲ್ಲ ಅವರು. ಅಯ್ಯೋ ಅತ್ತೆ, ಅದೊಂದೇ ಗಿಫ್ಟ್ ಅತ್ತೆ, ಅದು ಒಂದ್ ದೊಡ್ಡ ಕತೆ ಬಿಡಿ. ಏ ಮೀನಾ, ನಾನೇ ನಿನಗೆ ದೊಡ್ಡ ಗಿಫ್ಟ್ ಅಲ್ವಾ? ನನಗಿಂತ ದೊಡ್ಡ ಗಿಫ್ಟ್ ಬೇಕಾ ನಿಂಗೆ? ಅಯ್ಯೋ ನಿಮ್ ಜಗಳ ನಿಲ್ಸಿ. ಮಾಧವಣ್ಣ, ನಿಮ್ ಹುಡುಗಿಗೆ ಏನ್ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ಯಾ? ಬಾವ, ಅವ್ರಿಗೇನಾರು ಇಷ್ಟ ಆಗೋ ತರ ಕೊಡಿ ಬಾವ, ಖುಷಿ ಪಡ್ತಾರೆ. ಹೌದು ಕಣೋ ಮಾಧವ, ಅವಳಿಗೆ 1 ಡಜನ್ ಹಸಿರು ಗಾಜಿನ ಬಳೆ ಕೊಡಿಸ್ಬಿಡು. ಆ ಬಳೆ ನೋಡಿದಾಗ ಹೆಣ್ಮಕ್ಳಿಗಾಗೋ ಖುಷಿ ಅಷ್ಟಿಷ್ಟಲ್ಲ. ಅದು ನಾನ್ ಪ್ರಿಯಾಗೆ ಗೆಜ್ಜೆ ಗಿಫ್ಟ್ ಮಾಡ್ಬೇಕು ಅಂತಿದ್ದೀನಿ. ಜಲ್ ಜಲ್ ಜಲ್. ಅಣ್ಣ, ಅದಕ್ಕೆ ಗಿಫ್ಟ್ ಏನ್ ತಗೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ಯಾ? ಬಾವ, ಗೆಜ್ಜೆನೆ ತಗೊಳ್ಳಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಪ್ಪ, ನಾನು ಪ್ರಿಯಾಗೆ ಗಿಫ್ಟ್ ತಗೊಳೋದಕ್ಕೆ ಹೋಗ್ಬೋದಾ? ನೀನ್ ಮದ್ವೆ ಆಗೋ ಹುಡುಗಿಗೆ ಉಡುಗೊರೆ ಕೊಡಕ್ಕೆ ನನನ್ ಕೇಳ್ಬೇಕೇನು? ಹೋಗು, ಹುಷಾರು, ಬೇಗ ಬಂದ್ಬಿಡು. ಆಯ್ತಪ್ಪ. ಬೇಗ ಹತ್ತಿ ಎಲ್ಲಾರು. ನಿನ್ನ ಪ್ರಿಯ ಹೆಸರಿರೋ ಲಗ್ನ ಪತ್ರಿಕೆ ಮನೆಗೆ ಬಂದಿದೆ. ಓ ಹೌದಾ? ಬಾವ, ಏನಿದು ಸಪ್ಪೆ ಆಗಿ ಹೌದಾ ಅಂತ ಹೇಳ್ತಿದ್ದೀರಾ? ಸ್ವಲ್ಪನೂ ಖುಷಿನೇ ಇಲ್ಲ, ಎಕ್ಸೈಟ್ಮೆಂಟು ಇಲ್ಲ. ಹಾಗೇನಿಲ್ಲಪ್ಪ, ನನಗ್ ಖುಷಿನೇ ಇದೆ. ಏನೋ ಅಪ್ಪ, ಮತ್ತೆ ಇನ್ವಿಟೇಷನ್ ಅಲ್ಲಿ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇಲ್ಲ ನಿಮ್ಗೆ? ಅವನ್ ಎಕ್ಸೈಟ್ಮೆಂಟ್ ತೋರಿಸ್ಬಿಟ್ರೆ ನಾವು ಕೂತ್ಬಿಡ್ತೀವಾ? ನೋವೇ ಚಾನ್ಸೇ ಇಲ್ಲ. ಮದ್ವಣ್ಣ, ಮದ್ವೆ ಫಿಕ್ಸ್ ಆಗಿರೋದಕ್ಕೆ ನಮ್ಗೊಂದು ಪಾರ್ಟಿ ಕೊಡಿಸ್ಬೇಕು. ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋದು. ಹೊರಗಡೆಯಿಂದ ಸುಸ್ತಾಗಿ ಬಂದಿದ್ದಾನೆ, ಎಷ್ಟು ಆಡ್ಕೋತೀರ ಅವನ್ನ? ರಕ್ಷಾ, ಕೊಡಮ್ಮ ಇಲ್ಲಿ. ಅಪ್ಪ, ಕೊಡೆ ಕಂದ, ಕೊಡು ಕೊಡು. ಮದ್ವ ನೋಡು, ತೆಗೆದು ನೋಡು. ಹೇಗಿದೆ? ಚೆನ್ನಾಗಿದೆ ಅಪ್ಪ. ಯಾಕೋ ಮಾಧವ, ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲಮ್ಮ, ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ಬಾವ, ನೀವು ಪ್ರಿಯಾಕಂಗೆ ಗಿಫ್ಟ್ ತಗೊಂಡ್ರಾ? ಗಿಫ್ಟ್? ಏನು ಹೀಗೆ ಹೇಳ್ತಿದ್ಯಾ? ಗೆಜ್ಜೆ ತಗೋತೀನಿ ಅಂತ ತಾನೇ ಹೋಗಿದ್ ನೀನು? ಎಲ್ಲಿ ತೋರ್ಸು, ಎಷ್ಟು ಗ್ರಾಮ್ ತಗೊಂಡೆ? ನಿನ್ ಹೆಂಡತಿ ಆ ಗೆಜ್ಜೆ ಹಾಕೊಂಡು ಓಡಾಡಿದ್ರೆ ಮನೆ ಎಲ್ಲ ಜನ ಜನ ಅನ್ಬೇಕು. ಅಯ್ಯೋ, ನಾನ್ ತಗೊಂಡೇ ಇಲ್ವಲ್ಲ ಗೆಜ್ಜೆನ, ಈಗ ಏನ್ ಹೇಳಿ? ಅಯ್ಯೋ ಅತ್ತೆ, ಪ್ರಿಯಾ ಅವರು ಆ ಜನ ಗೆಜ್ಜೆ ಹಾಕೊಂಡ್ ಭರತನಾಟ್ಯ ಮಾಡ್ಬೇಕಾ? ಇಲ್ಲ ತಾನೆ. ಗೆಜ್ಜೆ ಸಿಂಪಲ್ ಆಗಿ ಸೌಂಡ್ ಮಾಡದೇ ಇರೋದೇ ಚಂದ. ಬಾವ, ನೀವ್ ಅದೇ ತರ ತಾನೇ ತಗೊಂಡಿರೋದು? ಅದು ಅದು ಅಣ್ಣ, ಎಲ್ಲಿದೆ ಗಿಫ್ಟು? ಜೋಬಲ್ಲಿದ್ಯಾ? ತೆಗೆದು ತೋರ್ಸು. ರಕ್ಷಾ, ಅಣ್ಣ ಗಿಫ್ಟ್ ನ ಮೊದ್ಲು ಅತಿಗೆಗೆ ತೋರಿಸ್ಬೇಕು ಅಂತ ತಗೊಂಡಿರ್ತಾನೆ. ನಮ್ಗೆ ಯಾಕೆ ತೋರಿಸ್ತಾನೆ? ಅಷ್ಟು ಗೊತ್ತಾಗಲ್ಲ ನಿಮ್ಗೆ, ಕೋತಿ. ಓ ಹೌದಲ್ವಾ, ಸಾರಿ ಅಣ್ಣ. ಮಾಧವ, ಹೋಗು, ಕೈಕಾಲು ತೊಳ್ಕೊಂಬ. ದೇವ್ರ ಮುಂದೆ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡ್ಬೇಕು. ಹೋಗು. ಆಯ್ತಪ್ಪ. ಈ ಮದುವೆ ನಿರ್ವಿಘ್ನವಾಗಿ ನೆರವೇರ್ಲಿ.
ಈ ಮನೆಗೆ ಬರೋ ಸೊಸೆ ತಾನೂ ಸಂತೋಷವಾಗಿರ್ಲಿ, ಈ ಮನೆನೂ ಸಂತೋಷವಾಗಿರ್ಲಿ, ಮದುಮಕ್ಕಳ ಸಾಂಸಾರಿಕ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ. ದೇವ್ರೆ, ನನ್ನ ಕನಸು ನನ್ಸಾಗ್ತಾ ಇದೆ. ನಾನು ಮರ್ತೋಗಿದ್ ಕನಸು ಮತ್ತೆ ನನ್ನ ಕಣ್ಣೆದುರುಗಡೆ ಬಂದು ನಿಂತಿದೆ ದೇವ್ರೆ. ನನ್ನ ಮಗ ಮಾಧವನ್ ಮದುವೆ ಲಗ್ನ ಪತ್ರಿಕೆ ಬಂದಿದೆ. ನಾಳೆಯಿಂದ ಎಲ್ರನ್ನೂ ಕರೆಯಕ್ಕೆ ಶುರು ಮಾಡಬೇಕು. ಈಗ ಈ ಜಗತ್ತಲ್ಲಿ ಸುಕನ್ಯಾಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವಳ ಜೊತೆ ನಾನೇ ನಿಂತ್ಕೋಬೇಕು. ಈ ಮದುವೆ ಮಾತ್ರ ಯಾವುದೇ ವಿಘ್ನಗಳು ಇಲ್ಲದೆ ಚೆನ್ನಾಗಾಗ್ಲಿ ದೇವ್ರೆ. ನನ್ನ ಮಗ ಸೊಸೆ ಸುಖವಾಗಿರ್ಲಿ. ನಾನು ಏನ್ ಮಾಡ್ಲಿ ದೇವ್ರೆ? ಸುಕನ್ಯಾ ಜೀವನನ ಹೇಗ್ ಸರಿ ಮಾಡ್ಲಿ? ಅಪ್ಪ ಕುಡ್ದಿದಾರ ಅನ್ಸುತ್ತೆ. ಅಪ್ಪ, ಅಪ್ಪ, ನೀವ್ ನನ್ನ ಕಡ್ದ್ರ. ನಂಗ್ ನಂಬಕ್ಕೆ ಆಗ್ತಿಲ್ಲಪ್ಪ. ಹೇಗಿದ್ದೀರಪ್ಪ? ನೀವು ಕುಡಿದ್ರ? ಯಾಕಪ್ಪ ಕುಡಿತಿದ್ದೀರಾ? ನಿಮ್ ಹೆಲ್ತಿಗೆ ಒಳ್ಳೇದಲ್ಲ. ಪ್ಲೀಸ್ ಅಪ್ಪ ಕುಡಿಬೇಡಿ. ಅಲ್ಲ, ಯಾರ್ ಪುಟ್ಟಿ ನೀನು? ನನ್ನನ್ನ ಯಾಕಪ್ಪ ಅಂತ ಕರಿತಾ ಇದೀಯಾ?